3 ಗಂಟೆ ಬರ್ಬೇಕಾಗಿತ್ತು ಟಿ ಟಿ, ಇವತ್ತು 6 ಗಂಟೆ ಬಂದ ಗೈಸ್. ಯಾಕಂದ್ರೆ ಇವತ್ತೆಲ್ಲ ಚಿಕ್ಕಮಂಗ್ಳೂರು ಹೋಗ್ತಿದ್ವಿ, ಅದರಿಂದ ಬೇಗ ಬರ್ಬೇಕಾಯ್ತು ಗೈಸ್. ಅವ್ರೇನು ಕೊಟ್ಟಿವ್ರಿಗೆ ಹೋಗ್ಬಿಟ್ಟಿದ್ರಂತೆ ಟಿ ಟಿ ಅವರು, ಅದರಿಂದ ಬರೋ ಲೇಟ್ ಆಗ್ಬಿಟ್ಟಿತ್ತು. ನಾವು ರೆಡಿ ಆಗಿದ್ದು 3 ಗಂಟೆಗೆ, ಆದರೆ ಬಂದಿದ್ದು 6 ಗಂಟೆಗೆ ಆಯಿತು ಅಂದ್ಬಿಟ್ಟು ಅಲ್ಲಿಂದ ನಾವೆಲ್ಲ ಹತ್ಕೊಂಡು ಸಕಲೇಶ್ಪುರ ಹತ್ರ ಬಂದ್ಬಿಟ್ಟಿದ್ವಿ ಗೈಸ್. ಫೋನಲ್ಲಂತೂ ಚಾರ್ಜರ್ ಇರಲಿಲ್ಲ. ಆದರೆ ಹೋಗೋ ಟೈಮಲ್ಲಿ ಒಂದು ಚಿಕ್ಕ ಫಾಲ್ಸ್ ಇತ್ತು, ಅಲ್ಲಿ ನಿಲ್ಸಿದ್ದಾರೆ, ಬನ್ನಿ ತೋರಿಸ್ತೀನಿ. ಫಾಲ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಅಲ್ಲಿಂದ ಬಂದಿರೋದು ಎಲ್ಲಿಗೆ ಗೊತ್ತೇ ಗೈಸ್? ಬೆಟ್ಟದ ಬೈರೇಶ್ವರ ಗೈಸ್. ಎಲ್ಲ ಹುಡುಗರು ಬರ್ಬೇಕು ಅನ್ಕೊಳ್ಳೋ ದೇವಸ್ಥಾನ ಒಂದೇ ಒಂದು ಇದ್ರೆ ಗೈಸ್, ಅದು ಇದು ಮಾತ್ರ ಸಕಲೇಶ್ಪುರದ ಹತ್ರ. ಎಲ್ಲರೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಲವ್ ಮೌಂಟಲ್ಲಿ ಯಾವ ಫಿಲಮ್ ತೆಗೆದ್ರು ಗೈಸ್, ಅಲ್ಲಿಂದ ಇನ್ನೂ ತುಂಬ ಫೇಮಸ್ ಆಗಿದೆ ಗೈಸ್ ಇದು ಪ್ಲೇಸು ದೇವಸ್ಥಾನ ಅಲ್ಲಿ ಎಲ್ಲ ತುಂಬ ಫೇಮಸ್ ಆಗಿದೆ ಗೈಸ್. ಆದರೆ ಎಲ್ಲ ಬಂದ್ವಿ, ಬಟ್ ಏನಂದರೆ ಮಳೆ ಒಂದಿಲ್ಲ ಗೈಸ್, ಅದೊಂದು ಸ್ವಲ್ಪ ಲೇಟಾಗಿ ಬೇಜಾರಾಗ್ತಿದೆ. ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದರೆ ಮಳೆ ಇರಲಿ ಅಂದ್ಕೊಂಡು ಗೈಸ್ ಅಲ್ಲಿಂದ ಬಂದಿದ್ದೆ ಗೈಸ್ ದೇವ್ರ ಮನೆಗೆ. ಎಲ್ಲಿ ಹೋಗ್ತೀವಿ ಅಲ್ಲಿ ಮಾತ್ರ ವೀಡಿಯೋ ಮಾಡೋಕ್ಕಾಗ್ತದೆ ಗೈಸ್. ಫೋನಲ್ಲಂತೂ ಚಾರ್ಜರ್ ಇಲ್ಲ, ಇರೋ ಚಾರ್ಜರ್ನ ಮೇಂಟೈನ್ ಮಾಡ್ತಾಯಿದ್ದೀನಿ ಗೈಸ್. ಐಫೋನ್ ಅಂತ ಇದ್ದೈತೆ, ಬಟ್ ಏನಂದರೆ ಚಾರ್ಜ್ ಹಾಕೋಕ್ಕೆ ಚಾರ್ಜರ್ ಇಲ್ಲ ಗೈಸ್. ಇಲ್ಲಿ ಟಿ ಟಿಲಂತೂ ನಮ್ಮದು ಐಫೋನ್ ಚಾರ್ಜರ್ ಇರೋ ಕಾರಣ ಚಾರ್ಜರ್ ಹಾಕೋಕ್ಕಾಗಲ್ಲ. ಅದರಿಂದ ಅಲ್ಲಿಂದ ಹತ್ಕೊಂಡು ಎಲ್ಲ ಹೋಗ್ತಾಯಿದ್ವಿ ಗೈಸ್. ಇಲ್ಲಿ ಅಂದರೆ ಬೆಟ್ಟ ಹತ್ತಕ್ಕೆ ಬನ್ನಿ ಗೈಸ್, ಹೋಗ್ತಾಯಿದ್ವಿ. ನೋಡಿ ಗೈಸ್, ಏನೋ ಒಂಥರ ಫೀಲ್ ಆಗ್ತಿದೆ, ಫಸ್ಟ್ ಟೈಮ್ ಬೆಟ್ಟ ಹತ್ತಿರೋದು. ನಾನು ಬ್ಲಾಗ್ ಮಾಡ್ತಿದ್ದೆ ಅಂದ್ಬಿಟ್ಟು ಎಲ್ಲ ಖುಷಿ ಆಗ್ಬಿಟ್ಟಿದ್ದಾರೆ ಗೈಸ್. ಬೆಟ್ಟ ಹತ್ತ ಗೈಸ್ ಯಾಕೋ ಕಾಲು ನೋವು ಸ್ಟಾರ್ಟ್ ಆಗ್ಬಿಡ್ತು ಗೈಸ್. ಹತ್ತಿದಲ್ಲ ಅಂದ್ಬಿಟ್ಟು ಏನಾದರೂ ಒಂದು ಕಡೆ ಗೈಸ್, ಬೆಟ್ಟ ಅಂತೂ ಹತ್ತಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಬಂದಿದ್ದೀವಿ ಅಂದ್ಬಿಟ್ಟು ಹತ್ಕೊಂಡು ಹೋಗ್ಬೇಕು. I am the first one. ಸಿಗರೇಟ್ ಸೇದಿ ಅಲ್ಲ ನಗರುತ್ತಾವೆ. ಅದಕ್ಕೆ ಹೇಳೋದು ಮುದವಿ ನಾಯಿ ನನ್ನ ಮಗನ ಜಟ್ಗ ಹೊಡ್ತಾವ ಅಂತ. ಅಂಗಲ್ ಬೈತಾರ ಬ್ಲಾಗ್ ಅಲ್ಲಿ ಬತ್ತೆ ಅಲ್ಲ ಗೈಸ್. ಈಗ ಗೈಸ್ ಏನಾದ್ರೂ ಒಂದು ಮಾತು ಹೇಳಿ. ಈಗ ಏನು ಹೇಳೋಕ್ಕಾಯ್ತಿಲ್ಲ ಈಗ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇದೇನ್ ಗೈಸ್ ಇಲ್ಲಿ ಕಲ್ಲಲ್ಲಿ ತೋತಾಯ್ತಾನೆ ಈಗ. ಇದಕ್ಕೆ ಈ ಪಟ್ಟಿ ರಾತ್ಕೊಂಡೋಗಿದ್ರೆ ಮೈ ಗಾಡ್. ನೋಡಿ ಗೈಸ್, ಹಿಂಗೆ ಅತಿ ಕಷ್ಟಪಡೋಕ್ಕಿಂತ ಡೈಲಿ ವಾಕಿಂಗ್ ಹೋದರೆ ಹಿಂಗೆ ಆಡೋದು ತಪ್ಪುತ್ತೆ ಗೈಸ್. ನಿಜ ಹೇಳ್ತಿದ್ದೀನಲ್ಲ, ನಾನು ಬೆಟ್ಟ ಹತ್ತೋಗಿ ಎಷ್ಟು ಕಷ್ಟ ಆಯ್ತಿತ್ತು ಅಂದರೆ ಇವಾಗ ಗೊತ್ತಾಗ್ತಿದೆ ಗೈಸ್. ಕೊನೆಗೆ ಹತ್ಕೊ ಬಂದ್ವಿ ಗೈಸ್ ಬೆಟ್ಟ ಅಂತೂ. ಆದರೆ ಈ ಕಡೆ ಒಂದು ಸ್ವಲ್ಪ ವ್ಯೂ ಅಷ್ಟು ಕಾಣಿಸ್ತಿಲ್ಲ ಗೈಸ್. ಆ ಕಡೆ ಹೋಗೋಣ ಬನ್ನಿ, ಆ ಕಡೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬನ್ನಿ ಆ ಕಡೆ ಹೋಗ್ತಾಯಿದ್ದೀನಿ. ಇಳಿಯೋದೇನು ಇಳಿಬೋದು, ಹತ್ತ ಕಷ್ಟನಪ್ಪ ಅಲ್ವಾ? ಈ ಚಿಕ್ಕಮಂಗ್ಳೂರಾನು ತುಂಬ ಡೌನ್ ಇದೆ ಗೈಸ್, ಹಾಗೆ ತುಂಬ ಚೆನ್ನಾಗೂ ಇದೆ. ದೇವ್ರ ಮನೆ ಇವಾಗ ಹತ್ತುತ್ತೀವಿ ನೋಡಿ, ಸಕ್ಕಲ ಇರುತ್ತೆ. ಲಿಬ್ಬ ಅನ್ನೋದು ಬಿಟ್ರ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದಣೋ. ಇದ್ದೋರು ಸ್ವರ್ಗ ಎಲ್ಲಿರುತ್ತೆ ಅಂದ್ರೆ ಇಲ್ಲಿ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ. ಮಾತ್ರ ತುಂಬಾ ಚೆನ್ನಾಗಿದೆ ಗೈಸ್. ಲೈಫಲ್ಲಿ ಎಷ್ಟೇ ಕಷ್ಟಪಟ್ರು, ಎಷ್ಟೇ ಸಂಪಾದನೆ ಮಾಡಿದ್ರು ಇಲ್ಲಿ ಬರೋ ನೆಮ್ಮದಿ ಎಲ್ಲೂ ಸಿಗಲ್ಲ. ಫೋನಲ್ಲಿ ನೋಡಿದಾಗ ಗೈಸ್ ಅಷ್ಟೇನು ವ್ಯೂ ಅಷ್ಟು ನೀಟಾಗಿ ಕಾಣಲ್ಲ ಗೈಸ್. ಬಟ್ ಏನಾದ್ರು ಲೈವಲ್ಲಿ ಬಂದು ನೋಡಿ ತುಂಬ ಇಷ್ಟಪಡ್ತೀರಾ. ಅಯ್ಯೋ ನೆಕ್ಸ್ಟ್ ಲೆವೆಲ್ ಗೈಸ್ ದೇವ್ರ ಮನೆ. ನಂಗೆ ಇಷ್ಟ ಆಯಿತು.
ಬಂದಿರೋದು ಫಸ್ಟ್ ಟೈಮ್ ಆದರೂ ತುಂಬ ಇಷ್ಟ ಆಯ್ತು ನನಗೆ. ಲಾಸ್ಟಲ್ಲಿ ಒಂದು ವೀಡಿಯೋ ತಗೊಂಡು ಗೈಸ್ ನೋಡಿ ಗೈಸ್ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ದೇವ್ರ ಮನೆಗೆ ಬಂದ್ಬಿಟ್ಟು. ಗೈಸ್ ಅಲ್ಲಿಂದ ಹತ್ಕೊಂಡು ಹೋಗ್ತಿರೋದೆ ಗೈಸ್ ಮುಳ್ಳಂಗಿರಿಯಲ್ಲಿ ಅಂತ ಇನ್ನೂ ತುಂಬ ಚೆನ್ನಾಗಿರುತ್ತಂತೆ. ಬನ್ನಿ ಹೋಗ್ತಾ ತೋರಿಸ್ತೀನಿ ನಿಮ್ಗೆ ಏನೇನಾಯಿತು ಅಂತ. ಹೋಗೋ ರೋಡಲ್ಲಿ ಸೀರೆ ನೇಚರ್ ಇತ್ತು ಗೈಸ್. ಅಲ್ಲಿಂದ ನೋಡ್ಕೊಂಡು ಅಲ್ಲೊಂದು ಫೋಟೋ ವಿಡಿಯೋ ತಗೊಂಡು ಅಲ್ಲಿಂದ ಬಂದಿದ್ದೆ ಮುಳ್ಳಂಗಿರಿ ಗೈಸ್. ಮುಳ್ಳಂಗಿರಿಗೆ ಬಂದಾಗ ಗೈಸ್ ಗಾಡೀಲಿ ಗಿಂಬಲ್ ಇತ್ತಂತ ಗೈಸ್. ಆಗ ಗಿಂಬಲ್ ಇದ್ದು ನೋಡ್ಬಿಟ್ಟು ನಂಗೆ ಯೂಸ್ ಆಗ್ಬೋದು ಅಂದ್ಬಿಟ್ಟು ಎತ್ಕೊಂಡೆ ಗೈಸ್. ಗಿಂಬಲಿಂದನೇ ಗೈಸ್ ಈ ವಿಡಿಯೋ ಮಾಡ್ತಾ ಇರೋದು ಗೈಸ್. ನೀಟಾಗಿ ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಯೂಸ್ ಆಗ್ಬೋದು ಅಂದ್ಕೊಂಡು ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ. ಇನ್ನೊಂದಿತ್ತು ಗಿಂಬಲ್ ಮಣ್ಣ ಇಸ್ಕೊಂಡು ಹೋಗ್ಬಿಟ್ಟು ಅನ್ನೋದು. ಬರೀ ಬೆಟ್ಟ ಹೋಗ್ಬಿಡೋದು ನಮ್ದೀಗ. ಹಾಂ ಬನ್ನಿ ಬೇಗ ಹತ್ತಲೇಬೇಕು. ಕಣ್ತಂಬ ಮಾಡ್ಕೊತಿದ್ದಾರೆ. ದೇವ್ರ ಮನೆ ಹತ್ರ ಅಂತೂ ಇನ್ನೂ ಚೆನ್ನಾಗಿರ್ತದೆ. ಇನ್ನು ಎಷ್ಟು ದೂರ ಇದೆ? ಇಷ್ಟಿಗೆ ಐತಲ್ಲ ಇಲ್ಲಿ. ಸ್ವಲ್ಪ ಕೆಳಗೆ ಬರ್ತೀನಿ. ಬರ್ತೀರಾ ಅಂದ್ರೆ ಗಾಡಿಲೇ ಬನ್ನಿ. ಹೋಗ್ಬಿಡಿ ಡೀಟೇಲ್ ಯಾವ್ದಲ್ಲಾದ್ರೂ ಬನ್ನಿ, ಎಂಜಾಯ್ ಮಾಡೋದ್ರಲ್ಲಿ ಇರೋದು ಅಷ್ಟೇ. ತುಂಬ ಸುತ್ತಾಯ್ತು. ಆಗಲ್ಲ ಬಿಡು. ಹಾಂ ಅಲ್ಲಿ ಬೇಕಾ? ಅಲ್ಲೇನು ನಡೆಕತ್ತಲ್ಲಿ ಕಂಟೆಂಟ್ ಬೇಕು, ರೋಲೇ ಬೇಕು. ನೋಡಿ ಗೈಸ್ ಅಲ್ಲಿಗೆ ಹೋಗ್ಬೇಕಂದ್ರೆ ಗೈಸ್ ಅಲ್ಲಿವರೆಗೂ ನಡೆಯೋಕ್ಕಾಯ್ತಿತ್ತ. ನನ್ನ ಕೈಲಂತೂ ಆಯ್ತಿರ್ಲಿಲ್ಲ. ಹೇಳ್ದೆ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ದೀನಿ ಇವ್ರಿಗೆ. ಬಟ್ ಏನಂದ್ರೆ ನಾವು ಎಲ್ಲ ಫಸ್ಟ್ ಟೈಮ್ ಬಂದಿದ್ದೀರ ಅಂತ ಗೊತ್ತಾಗಿಲ್ಲ. ಅಲ್ಲಿವರೆಗೂ ನಡೆಯೋಕ್ಕೂ ಆಗಲ್ಲ ಗೈಸ್. ಯಾಕಂದರೆ ತುಂಬ ಹೈಟ್ ಐತೆ, ಆಮೇಲೆ ತುಂಬ ದೂರ ಐತೆ ಗೈಸ್. ಅನ್ನೋದು ಅಷ್ಟೇ ತುಂಬ ದೂರ ಐತೆ. ಅದರಿಂದ ಮಾತಾಡ್ಕೊಂಡು ಅಲ್ಲಿ ಜೀಪ್ ಇರುತ್ತೆ, ಜೀಪಲ್ಲಿ ಹೋಗೋಣ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ ಗೈಸ್. ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ ಗೈಸ್. ಏನು ಮಾಡೋಕ್ಕಾಗಲ್ಲ, ಅದನ್ನೇ ಕಟ್ ಮಾಡಿ ಹಾಕೋಬೇಕು. ತುಂಬಾ ಜನ ಕಲ್ಲೈತಲ್ಲಿ ನಿಮ್ಮ ಸೇಫ್ಟಿ ಮಾಡ್ಕೊ ಬನ್ನಿ. ಸೇಫ್ಟಿ ಬೆಸ್ಟ್. ಒಂದು ಹೇಳ್ತೀನಿ ಗೈಸ್, ಏನಂದ್ರೆ ದುಡ್ಡು ಇದ್ದಾಗ ಹೋಗೋದಲ್ಲ, ವಯಸ್ಸಿದ್ದಾಗ ಹೋಗ್ಬೇಕು. ಅದು ಹೋಗ್ಬೇಕು. ದುಡ್ಡಿದಾಗ ಎಂಜಾಯ್ ಮಾಡೋದು. ನಮಗೆ ದುಡ್ಡಿಲ್ದಂಗೆ ಕಾಸೇ ಇಲ್ಲ, ಫ್ರೀ ಅನ್ಲಿಮಿಟೆಡ್ ಊಟ. ಏಜು ಅಲ್ಲ, ಕಾಸು ಅಲ್ಲ, ರೊಕ್ಕ ಫ್ರೀ. ಹೇಳಿದ್ರು ಕಣ. ಈಗ ನೀನು ಒಳ್ಳೆ ದುಡ್ಡು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಯಾಕಂದರೆ ಲೈಫಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು ಗೈಸ್, ಬಂದು ಇಲ್ಲಿ ಟ್ರಿಪ್ಪು ಫ್ರೆಂಡ್ಸ್ ಜೊತೆ ಮಾಡೋದ್ರಿಂದ ಆ ಖುಷಿ ಎಲ್ಲೂ ಸಿಗಲ್ಲ ಗೈಸ್. ನೀವು ಅಷ್ಟೇ ನೆಮ್ಮದಿಯಾಗಿ ಹೋಗಿ ಗೈಸ್, ಟ್ರಿಪ್ ಎಂಜಾಯ್ ಮಾಡಿ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಸ್ಟೇಡ್ ಹಾಕೋದಕ್ಕ ಮಾತ್ರ ಫಾರ್ವರ್ಡ್ ಮಾಡೋ. ಮುಂದೆ ಕಂಟಿನ್ಯೂ ಮಾಡೋದು ಬ್ಲಾಗು. ಅಣ್ಣ ಎಷ್ಟೊತ್ತಾಗುತ್ತೆ ಅಣ್ಣ ಬರೋದು? Hi guys,
ಇಲ್ಲಿ ಅವ್ರಿಗೆ ಸುಸ್ತಾಗ್ಬಿಟ್ಟಿದೆ ಹಿಡ್ಕೊಂಡು ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಹಾಯ್ ಗೈಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು ಬಿಸು ಮುತ್ತಿನ. ಮುಳ್ಳಯ್ಯನಗಿರಿ ಹತ್ರ ಬಂದಿದ್ದೀವಿ ಗೈಸ್. ಈಗ ಅಲ್ಲಿ ಬೆಟ್ಟ ಹತ್ಬೇಕು ಗೈಸ್. ಬನ್ನಿ ಮುಂದೆ ತೋರಿಸ್ತೀನಿ. ಅಲ್ಲಿಗೆ ಹತ್ಬೇಕು ಗೈಸ್. ಇವಾಗ ಆ ಬೆಟ್ಟದ ಹತ್ರ ಬನ್ನಿ. ತುಂಬ ಹೈಟ್ ಇದೆ. ವೆಂಕಣ್ಣದ ಮೇಲೆ ನೋಡೋಣ. ಬನ್ನಿ ಗೈಸ್. ಎಲ್ಲ ಕಾಸು ಕೊಡಿ. ಮುಳ್ಳಯ್ಯನಗಿರಿ ಮೆಟ್ಲು ಹತ್ತಾ ಇದೀವಿ ಗೈಸ್. ಬೆಟ್ಟದ ಬನ್ನಿ ಗೈಸ್ ನೋಡೋಣ ಹೇಗೆ ಯಾವ ಫೀಲ್ ಇರುತ್ತೆ. ಹೋಗ್ತಾ ಇದೀವಿ ಬನ್ನಿ. ತುಂಬ ಗಾಳಿ ಇದೆ ಗೈಸ್. ನನಗಂತೂ ಫುಲ್ಲು ಖುಷಿ ಆಗ್ತಿದೆ ಹೋಗೋದಂತೂ. ನೋಡೋಣ ಬನ್ನಿ. ಕೇಬಲ್ ಅಂತ ಬನ್ನಿ. ಯಾವ ಇವೆಲ್ಲ ಕೆಲಸ ಮಾಡಕ್ ತುಂಬ ಗಾಳಿ. ನೋ ಕಾಮೆಂಟ್ಸ್. ಇಲ್ಲ ಸರ್. ಅರ್ಧ ಹತ್ಬಿಟ್ಟು ನೋಡಿದ್ವಿ ಗೈಸ್. ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ವು. ತುಂಬ ಎಲ್ಲ ಫುಲ್ ಗ್ರೀನರಿನೇ ಫುಲ್ ಸಕ್ಕತ್ತಾಗೈತೆ ಗೈಸ್. ಅರ್ಧ ಇನ್ನು ಫುಲ್ ಹತ್ತಿರ ಇನ್ನೂ ನೀಟಾಗಿ ಕಾಣ್ಬೋದೇನೋ. ಬನ್ನಿ ತೋರಿಸ್ತೀವಿ. ಆದರೆ ತುಂಬ ಇಷ್ಟ ಆಯ್ತು. ಎಷ್ಟು ಚೆನ್ನಾಗೈತೆ. ತುಂಬ ಮುಳ್ಳಯ್ಯನಗಿರಿ ವ್ಯೂ ನೋಡಿದಷ್ಟು ಖುಷಿ ಆಯ್ತು ಗೈಸ್. ಬೆಟ್ಟ ನೋಡಿದ್ರಷ್ಟು ಅಷ್ಟು ಬೇಜಾರಾಯ್ತು ಗೈಸ್. ಅಷ್ಟು ಹೈಟ್ ಹತ್ಬೇಕಲ್ಲ ಅಂದ್ಬಿಟ್ಟು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹತ್ಕೊಂಡು ಹೋಗ್ಲೇಬೇಕು ಗೈಸ್. ತುಂಬ ನಿಮಗೆ ತೋರಿಸ್ಬೇಕಂದ್ರೆ ನಾವು ಹೋಗ್ಲೇಬೇಕು. ಬನ್ನಿ ಹೋಗ್ತಿದ್ದೀನಿ ಇವಾಗ. ಇಲ್ಲಿಗೆಲ್ಲ ಹೆಂಗಪ್ಪ ಚಪ್ಪಲಿ ಹಾಕಿದ್ರು? ಏನ್ ಎಜುಕೇಶನ್ ಇವರು ಎಜುಕೇಶನ್ಗಳು ಎಷ್ಟು ಮಾಡಿರೋದು? ನಾವು 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ. ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್, ಚಿಕನ್, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು. ಇವತ್ತಿನ ಕತೆ ನಂದು. ಯಾರ ಸರಿಯಾದ ಹುಳ ಕೂಡ ನೀವು ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟು. ತುಂಬ ಚೆನ್ನಾಗಿದೆ. ಕಷ್ಟ 100%. ಸೊ ಬ್ಯೂಟಿಫುಲ್ ಗೈಸ್. ಫುಲ್ ಗ್ರೀನ್ ತುಂಬ ಇದೆ. ಫುಲ್ ಹಸಿರು. ನೋಡಿ ಎಲ್ಲ ಹತ್ಕೋಬೋದು. ನಗರದವ್ರೆ ಸ್ಪೀಕರ್ ಇತ್ತು ಕಣ, ಸ್ಪೀಕರ್ ಇದ್ಕ ಬರ್ಲಿಲ್ಲ. ಮನೇಲ ಇಲ್ಲ ಕಣ, ಬ್ಯಾಗ್ ಅಲ್ಲದ. ನೋಡೋಣ ಬನ್ನಿ. ಆಯ್ತು ಮುಂದೆ ಆಯ್ತು ಅಷ್ಟು.
ಬ್ರೋ ಹಾಂ ಸೂಪರ್ ಹಾಂ ಮುಂದೆ ಬಂದ್ಬಿಡೋದು ಏನು ಕ್ಯಾಮ್ರಾ ಹಿಡ್ಕೊಂಡು ನೇತೀನಿ ಬಾ ಅಂತ ಹೇಳಿದ್ರು ಹೋಗ್ತೀವಿ. ಏನ್ ಬರೀ ಕಪ್ಪಲ್ಸ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬ್ರೋ ನಾವಿದ್ದಿದ್ದಲ್ಲಿ ಎಲ್ಲಿ ಇಲ್ಲ ಓಯ್ ಆ ಕಡೆ ₹30 ಕೊಟ್ಬಿಡಿದ್ರೆ ಜಾರ್ಕೊ ಬನ್ನಿ. ಹುಡುಗರೆಲ್ಲ ತುಂಬ ಸುಸ್ತಾಗ್ಬಿಟ್ಟಿದ್ರು ಗೈಸ್. ನನಗಂತೂ ಸುಸ್ತಾಗ್ಬಿಟ್ಟಿತ್ತು. ಕೂತ್ಕೊಂಡಿದ್ವಿ ಅಷ್ಟಲ್ಲೆಲ್ಲ ಬಂದರು ಗೈಸ್. ಇವಾಗ ಎದ್ದು ಹೋಗ್ತಾ ಇದ್ವಿ. ಬನ್ನಿ ಸ್ವಲ್ಪ ದೂರ ಇದೆ ಗೈಸ್. ಹತ್ತಿದ್ವಿ. ಇನ್ನು 80% ಹತ್ತಿದ್ವಿ, 20% ಇದೆ. ಬನ್ನಿ ಬೆಟ್ಟ ಅಂತೂ ತುಂಬ ಹೈಟ್ ಇದೆ ಗೈಸ್. ಅದ್ರಲ್ಲಿ ತುಂಬ ಚೆನ್ನಾಗಿದೆ. ನೋಡೋಣ ಬನ್ನಿ ಮುಂದೆ ಏನಾಗೋದಂತ. ಅದ್ರಲ್ಲಿ ಗಾಳಿ ಬರ್ದೆಲ್ಲ ತುಂಬ ಜಾಸ್ತಿ ಇದೆ ಗೈಸ್. ತುಂಬ ಏನಂತ ಫೀಲ್ ಕೊಡ್ತದೆ ಗೈಸ್. ಸಾಕಾಗೈತೆ. ನೀವು ಬನ್ನಿ ಮುಳ್ಳಂಗಿರಿ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹತ್ತಾ ಇದ್ವಿ. ಬನ್ನಿ ಗೈಸ್ ನೋಡೋಣ. ತೋರಿಸ್ತೀನಿ ನಿಮ್ಗೆ ಏನೇನಾಯಿತು ಎಲ್ಲ. ಫುಲ್ ವೀಡಿಯೋನ ರಿಯಾಲಿಟಿನೇ ತೋರಿಸ್ತಿದ್ದೀನಿ ಗೈಸ್. ಅದು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಗೈಸ್. ಫುಲ್ಲು ನಿಮಗೆ ರಿಯಾಲಿಟಿ ಬೇಕಂಬಿಟ್ಟು ನಾನು ಮಾಡ್ತಿರೋದು. ಇನ್ನೇನಿಲ್ಲ, ಸ್ಕಿಪ್ ಮಾಡೋಂಗಿದ್ರೆ ಗೈಸ್ ನಾನು ಇಷ್ಟು ವೀಡಿಯೋ ಮಾಡ್ತಿರಲಿಲ್ಲ. ನೋಡಿ ಗೈಸ್ ಹಾಗೆ ಫುಲ್ ವೀಡಿಯೋ ಹಾಗೆ ನೋಡಿ ಗೈಸ್. ವ್ಯೂ ಹೆಂಗೆ ಕಾಣಿಸ್ತಿದೆ, ತುಂಬ ಸಕ್ಕದಾಗಿ ಕಾಣಿಸ್ತಿದೆ ಗೈಸ್. ಇಷ್ಟ ಆಯಿತು ನನಗಂತೂ ತುಂಬ. ಇನ್ನೊಂದು ಸ್ವಲ್ಪ ಮೆಟ್ಲಿದೆ ಅಷ್ಟೇ. ಬಟ್ ಏನಂದರೆ ವ್ಯೂ ಇನ್ನೂ ತುಂಬ ಚೆನ್ನಾಗಿದೆ ಗೈಸ್. ಲೈವಲ್ಲಿ ಬಂದು ನೋಡೋಷ್ಟು ಗೈಸ್ ಫೋನಲ್ಲಿ ನೋಡಿದ್ರೆ ಅಷ್ಟು ನೀಟಾಗಿ ಕಾಣಲ್ಲ ನನ್ನ ಪ್ರಕಾರ. ನೀವು ಬನ್ನಿ ಲೈವಲ್ಲಿ ನೋಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ನೀವು ಕಣ್ತುಂಬ್ಕೊಳ್ಳಿ ಗೈಸ್, ಸಕಲಾಗೈತೆ. ನನಗಂತೂ ಇಷ್ಟ ಆಯಿತು. ಈಗ ಫುಲ್ ಮೆಟ್ಲು ಹತ್ಬಿಟ್ಟು ಗೈಸ್ ಅಲ್ಲಿ ದೇವಸ್ಥಾನ ಒಳಗಡೆ ದೇವಸ್ಥಾನ ಇದೆ ಗೈಸ್. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋದ ಹೆಂಗಿರುತ್ತೆ ನೋಡೋಣ. ನಾಳೆ ಕಾಂಬಿನೇಷನ್ ಐತೆ ಅದಕ್ಕೆ. ಮಂಜು ಬ್ಯಾಕ್ ಕ್ಯಾಮ್ರಾ ಏನು ಮಾಡ್ರಪ್ಪ. 50 ರೂಪಾಯಿ ಆಯಿತು. ಒಳಗಡೆ ಹೋಗೋ ಟೈಮಲ್ಲಿ ಒಂದು ಚಿಕ್ಕದೊಂದು ದೇವ್ರು ಇಟ್ಟಿದ್ರು. ಅಲ್ಲೇ ಸ್ವಲ್ಪ ನೋಡಿಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಇದೀವಿ ಗೈಸ್. ಹೆಂಗಿತ್ತೇನೋ ಹೆಂಗಿತ್ತು ಎಷ್ಟು ನೋಡಿದ್ರು ಈಗ ನೋಡಿದ್ರೆ ಅಂತ ನೋವು ಬರೋಲ್ಲ ನಿಜ. ನೋಡ್ತೀನಿ ಕಾಲಿಗೆ ಎಟ್ಗೆ ಬಿದ್ದೋಯ್ತು. ಕರಿಪವರು ಬೆಳಗ್ಗೆ ನಿಕ್ಕಲ್ಲಾಗಿ ಗೆದ್ದಿದ್ದಾರೆ. ಆ ಥರ ತುಳಿಬಾರ್ದು. ತುಳಿದಿಲ್ಲ ಕಣ. ಮತ್ತೆ ಕಾಲು ತುಳ್ಕೊಂಡು ಹೋಗ್ಬೇಕು. ಗೈಸ್ ಇಲ್ಲಿ ಪಾದ ತೊಳ್ಕೋಬೇಕು. ತೊಳ್ಕಂದೆ ಹಂಗೆ ಒಂಚೂರು ಖಾಲಿ ಟೈಮ್ ಹೋಗ್ತೈತೆ ಬ್ರೋ. ಇರಿ ಬ್ರೋ, ಯಾಕೆ ಬ್ರೋ ಬ್ಲಾಗಲ್ಲೆಲ್ಲ ಬ್ರೋ ಬ್ರೋ ಇಟ್ಕೊಳ್ಳೋದು? ಅದನ್ನು ಬೈದು ಭಯ ನನಗೆ ಅಂತ ಗೊತ್ತಿಲ್ಲ. ಬುದ್ಧಿರೋದು ಇಲ್ವಾ ಬುದ್ಧಿಗ? ಅಲ್ಲಿ ಹಂಗೊಮ್ಮ ನೆಕ್ಸ್ಟ್ ಕಲಿಕೆ
ಯಾರು ಪೇಮೆಂಟ್ ಕೊಟ್ಟಿದ್ದು ಗಾಡಿಗೆ? ಎಲ್ಲದ್ರು ಅವರು ಹಂಗೆ ಹೊಂಟೋಗೈತಾರ ಟೆನ್ಷನ್ ಆಯ್ತದ. ಓ ಈ ಕಡೆ ಹೋಗ್ಬೋದು. ಇಲ್ಲಿ ಚೆನ್ನಾಗಿದೆ ಗೈಸ್. ಅವು ಎಷ್ಟೇ ಸುಸ್ತಾದ್ರು ಎಷ್ಟೇ ಕಷ್ಟಪಟ್ಟು ಅದಕ್ಕೆ ಬಂದ್ರು ಇಲ್ಲಿ ಬಂದಾಗ ವ್ಯೂ ನೋಡಿದಾಗ ಸಂತೋಷನೇ ಬೇರೆ. ಸೀರಿಯಸ್ ಆಗಿ ಹೇಳ್ತೀನಲ್ಲ, ಇಲ್ಲಿ ಬಂದು ನೋಡಿದಾಗ ವ್ಯೂ ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟೇ ಕಷ್ಟಪಡೋದಕ್ಕೆ ಬಂದ್ರು ವ್ಯೂ ನೋಡಿದಾಗ ಖುಷಿ ಅದೇ ಆಯ್ತಾ. ಅದು ದುಃಖನ ಮರಿತೀವಿ ಇಲ್ಲಿ ನಡ್ಕೋ ಕಷ್ಟಪಟ್ಟಿಲ್ಲ. ಇಷ್ಟು ತಿಕ್ಕಾರಿ ಹೊಡಿತೈತಿ ಇಲ್ಲಿ ಬಂದ್ರೆ ತಂಪೈತೆ ಗೈಸ್. ಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ. ಗೈಸ್ ಇವ್ರ ಹೆಸರು ಕುಮಾರ್ ಅವರು ಅಂತ. ನಮ್ಮ ಡ್ರೈವರ್ ಗೈಸ್ ತುಂಬ ಒಳ್ಳೆಯವರು ಗೈಸ್. ತುಂಬ ಕಮ್ಮಿ ಬಜೆಟಲ್ಲಿ ನೀವೆಲ್ಲ ಟ್ರಿಪ್ ಗಿಪ್ ಹೋಗ್ಬೇಕಂದ್ರೆ ಹೇಳಿ ಗೈಸ್, ಕರ್ಕೊಂಡು ಹೋಗ್ತಾರೆ. ಆಮೇಲೆ ತುಂಬ ಒಳ್ಳೆಯವರು ಗೈಸ್. ಆಮೇಲೆ ಟೀ ಕಾಫಿಗೆ ಎಲ್ಲರೂ ನಿಲ್ಲಿಸಿ ಅಂದ್ರೆ ಗೈಸ್ ಅಲ್ಲೇ ನಿಲ್ಲಿಸಿದ್ರು. ತುಂಬ ಒಳ್ಳೆಯವರು ಗೈಸ್. ಬೇರೆ ಡ್ರೈವರ್ ಥರ ಅಲ್ಲ. ಬೇಕಾದ್ರೆ ಕಂಟೆಂಟ್ ಮಾಡಿ ಗೈಸ್ ನಿಮಗೆ. ಕೊಡಪಿ 10 ನಿಮಿಷ ಆನ್ಲಾಗ್ ಮಾಡ್ತೀನಿ. ಅಪ್ಪಾಜಿ ಅವರೇ ಕಿತ್ತ ನೋಡಿ. ಅಪ್ಪಾಜಿ ಅವರೇ ಏನಂತೀರ? ಅಪ್ಪಾಜಿ ಅವರೇ ವ್ಯೂ ನೋಡಿ. ವ್ಯೂ ನೋಡಿ ಕೋಮಗೆ ಹೊಂಟೋಗಿದ್ದೀನಿ. ಸೂಪರ್ ಆಗಿದೆ. ಇವ್ರು ಹಂಗೆ ಸ್ವಲ್ಪ ಸೈಕೋ ಅಂತಾರೆ ಇವ್ರನ್ನ. ಆಯ್ತು ಆಯ್ತು ಅರ್ಥ ಆಯ್ತು. ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೂಪರ್. ಎಕ್ಸ್ಪೀರಿಯನ್ಸು ನಡ್ಕೊಂಡಲ್ಲ ತುಂಬಾ ಕಷ್ಟಪಟ್ಟೆ. ಇಲ್ಲಿ ಬಂದ್ರೆ ಫಲ ಸಿಕ್ತು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಮಾತಾಡು ಮತ್ತೆ ಅಲ್ಲಿಂದ ಬಂದು ಮಾತಾಡಿಲ್ಲಿ. ಏನಾಗೈತೆ ಹೇಳು. ಏನ್ ಹೇಳ್ಬೇಕು? ಎಕ್ಸ್ಪೀರಿಯನ್ಸ್ ಏನೈತೆ ಹೇಳು. ಚೆನ್ನಾಗಿತ್ತು. ಹುಡುಗಿರೆಲ್ಲ ಇದ್ರು ನೋಡ್ಕೊಂಡ್ ಬರ್ತಿದ್ವು. ಆದ್ರೆ ಇಲ್ಲಿ ನೋಡಿದ್ರೆ ಇನ್ನು ಚೆನ್ನಾಗಿತ್ತು ಪ್ಲೇಸು. ಹೇಳ ಅಷ್ಟೇ ಕಟ್ ಮಾಡೋಣ. ಕಟ್ ಮಾಡು. ಕಟ್ ಮಾಡಿ 10 ರೂಪಾಯಿ ಆಕ್ಟಿಂಗ್ ಮಾಡೈತಿ ಈಗ. ಮಳೆ ಮಳೆ ಬರಂಗಿದೆ. ಬಂದ್ರು ಬಿಡಿ ಈಗ. ಸುರಿಯುವ ಸೋನೆ ಯಾರ್ದೋ ವಿಡಿಯೋ ಮಾಡ್ಕೊಳ್ತೀರಿ. ಅಲ್ಲಿ ಲವ್ ಬ್ರೇಕಪ್ ಹೋಗ್ಬಿಟ್ಟು 3 ದಿನ ಸಾಯಕ್ ಹೋಯ್ತವ್ರೆ. ಸತ್ರ ಸಾವಾಗ ನಾವೆಲ್ಲ ಕಾರಣ. ಬೆಳ್ಳಂಗಿರಿ ತುಂಬಾನೇ ಚೆನ್ನಾಗಿದೆ ಗೈಸ್. ಎಲ್ಲ ಬರ್ಬೋದು. ತುಂಬ ಚೆನ್ನಾಗಿದೆ. ಬನ್ನಿ ಬೆಳ್ಳಂಗಿರಿಗೆ ವಿಸಿಟ್ ಮಾಡಿ. ತುಂಬ ಚಿಕ್ಕ ಎಲ್ಲ ಪೈಲ್ಸ್ ಬಂದ್ರೆ ಯಾರು ವಯಸ್ಸಿದ್ದಾಗ ಓಡಾಡ್ಬೇಕು, ತಿರುಗಾಡ್ಬೇಕು, ಎಂಜಾಯ್ ಅದೆಲ್ಲ ಬಂದ್ರೆ ಆಯ್ತು. ಒಂದ್ ಮಾತು ಗೊತ್ತಾಯ್ತು. ಕೆಲ ಹೋದ್ರ ದೇವಸ್ಥಾನ ಒಳಗಡೆ ಹೋಗ್ತಿದ್ದೀವಿ ಗೈಸ್. ಬನ್ನಿ ತೋರಿಸ್ತೀನಿ ದೇವಸ್ಥಾನ ಒಳಗಡೆ ಕಸ್ಟಮ್ ಇದ್ರದ್ದು. ಕೈನ ಬೆಳ್ಕೊಂಡು ಒಳ್ಳೇದಾಗಲಿ ಅಂದ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಗೈಸ್. ಒಳಗಡೆ ತುಂಬ ನೀಟಾಗೈತೆ ಗೈಸ್. ದೇವಸ್ಥಾನ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಏನಿಲ್ಲ ಗೈಸ್. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಹಿಂಗೆ ಸರಿ ಮಾಡ್ಬೋದು. ಸುಮ್ಮನೆ ಅಲ್ಲಿ ಕಷ್ಟ. ಇಲ್ಲಿ ಇವಾಗ ಅಲ್ಲಿಗೆ ಎರಿಬೇಕು. ಅಲ್ಲಿ ನಾವು ಬಂದಿದ್ದು. ಇವಾಗ ಅಲ್ಲಿಗೆ ಹೋಗ್ಬೇಕು. ದೇವಸ್ಥಾನ ಎಲ್ಲ ಆಯ್ತು. ಫೋಟೋ ಸ್ಟುಡಿಯೋ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಐತಲ್ಲ ಇದ್ರ ಮೇಲೆ ಹೋಗೋದು. ಇಳಿಯಕ ವಯಸ್ಸಾದವರು ಇಳಿಯಕ್ಕಾಗಿರೋದ್ರೆ ಜಿಪ್ಲೈನ್ ಏನಿಲ್ಲ ಗೈಸ್. ಅದು ಏನೋ ಕೆಲಸ ಮಾಡ್ತಿದಾರಂತೆ. ಅದಕ್ಕೋಸ್ಕರ ಅದನ್ನ ಮೆಟೀರಿಯಲ್ ಅಲ್ಲಿ ಹೊತ್ಕೋರೆ ಕಲ್ಬಿಟ್ಟು ಈ ಥರ ಮಾಡಿರೋದು ಗೈಸ್. ಎಲ್ಲರೂ ಜಿಪ್ಲೈನ್ ಅನ್ಕೊಂಡ್ಬಿಟ್ಟಿದ್ರು ಗೈಸ್. ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಕೇಳಿದ್ಕೆ ಗೊತ್ತಾಯ್ತು ಗೈಸ್. ಆಮೇಲೆ
ನಾವು ಹೋಗ್ಬೇಕಾದ್ರೆ ಗೈಸ್ ಫುಲ್ಲು ಫಾಗ್ ಬರ್ತಿದ್ದ ಗೈಸ್, ಫುಲ್ಲು ಮೋಡ, ಏನೊಂಥರ ಖುಷಿ ಆಯ್ತಿತ್ತು. ಬಟ್ ಏನೋ ನಾವಿದ್ದಾಗ ಬರಲಿಲ್ಲ ಗೈಸ್, ಹೋಗೋ ಟೈಮಲ್ಲಿತ್ತು. ಆಗೇನು ಮಾಡೋಕ್ಕಲ್ಲ, ನೋಡ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ನೋಡಿ ಗೈಸ್, ಇನ್ನೂ ಫುಲ್ಲು ಹೋಗ್ತಿದ್ವಿ ಗೈಸ್. ಕೆಳಗೆ ಹೋಗೋದನ್ನ ನೋಡಿದ್ಮೇಲೆ ಫುಲ್ ಕವರ್ ಆಗ್ಬಿಡ್ಬೇಕು ಗೈಸ್. ಇವಾಗ ನೋಡಿ ಇಷ್ಟು ಕಾಣಿಸ್ತೈತೆ, ಕೆಳಗಡೆ ಹೋಗಿ ನೋಡಿದಾಗ ಫುಲ್ ಬೆಟ್ಟನೇ ಫುಲ್ ಕವರ್ ಆಗ್ಬಿಡುತ್ತೆ ಗೈಸ್. ಬನ್ನಿ ತೋರಿಸ್ತೀನಿ ಮುಂದೆ. ಅದ್ರಲ್ಲಿ ಹಿಡ್ಕೊಳಕ್ಕಾಗಲ್ಲ, ಇದೇ ಬೆಸ್ಟು. ಅದಾದರೆ ತಿರ್ಗಾ ಕ್ಯಾಮ್ರಾ ಆಫ್ ಮಾಡಿ ಆನ್ ಮಾಡ್ಬೇಕು. ಇದ್ರಲ್ಲಿ ಆಗೇನಿಲ್ಲ, ಹಿಂಗೆ ರೊಟೇಟ್ ಮಾಡ್ಕೋದಕ್ಕೆ ಬೆಸ್ಟು. ಮರೆಯಕ್ಕೆ ಆಗಲ್ಲ ಅಂತ ಮೆಮೊರೀಸ್. ಅದಂತೂ ನಿಜ. ಬನ್ನಿ ಎಲ್ಲ ಜನ ಇರ್ತಾರಲ್ಲ, ನಮ್ಮ ಜನರು ನಮ್ಮ ಸಿಎಂ ಮಾಡ್ರು ಬರ್ಗ ಇಲ್ಲಿಂದ ಹೊಡ್ತೀವಿ. ನಮ್ಮ ಪ್ರಸಾದ್ ಅವ್ರು ಯಾಕೆ ಓಡಿಸಿ ನಗರತವ್ರೆ. ಎಲ್ಲ ನೋಡಾಯ್ತು, ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಕೇಳಿ ಒಬ್ಬಟ್ಟು ಹೊಸ ಬೆಳಕು. ಗಾಳಿ ಮಾತ್ರ ತುಂಬ ಗಾಳಿದೆ. ಸುಮಾರು 10 ರೂಪಾಯಿ. ಅಲ್ಲಿಗೆ ಹೋಗ್ಬೇಕನ್ಸುತ್ತೆ, ಅಲ್ಲಿಂದ ಬರ್ಬೇಕನ್ಸುತ್ತೆ. ನೋಡಿ ಗೈಸ್, ಹೇಳಿದ್ನಲ್ಲ ಫುಲ್ ಬೆಟ್ಟ ಎಲ್ಲ ಕವರ್ ಆಗ್ಬಿಟ್ಟಿದೆ ಗೈಸ್. ಫುಲ್ ಫಾಗಿನ ತುಂಬಿದೆ. ನಾವು ಹೋದಾಗಿರಲಿಲ್ಲ ಗೈಸ್, ನಾವು ಕೆಳಗಿಂದ ಬಂದುಬಿಟ್ವಿ. ಅವಾಗ ಫುಲ್ ಫಾಗ್ ಆಗ್ಬಿಟ್ಟಿದೆ ಗೈಸ್. ಯಾಕಂದ್ರೆ ಒಂದು 6 ಗಂಟೆ ಆಗ್ಬಿಟ್ಟಿತ್ತು. ಮಾಮೂಲಿ ಟೈಮಲ್ಲಿ ಇರುತ್ತಂತೆ, ನಾವಿದ್ದ ಒಟ್ಟಿನಲ್ಲಿ ಇರಲಿಲ್ಲ. ನೋಡೋದು ಗೈಸ್ ತುಂಬ ಚೆನ್ನಾಗಿತ್ತು. ಈಗ ನೋಡೋಕ್ಕಾಯ್ತಿಲ್ಲ, ಬೆಟ್ಟನೇ ಕಾಣಿಸ್ತಿಲ್ಲ ಗೈಸ್. ನೋಡಿ ಗೈಸ್ ಹೆಂಗೆ ಕಾಣಿಸ್ತು. ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದ್ದಿ ಇಲ್ಲೇ ಅಂದ್ರೆ, ಇಲ್ಲಿ ಹತ್ರದೊಳಗ ಕಾಣಿಸ್ತಾ ಇದ್ದಿರ್ಲಿ, ಅಲ್ಲಿ ಮೇಲೋದ್ರೆ ಇನ್ನೂ ದೂರ ಹೋದಾಗ ಕಾಣಿಸುತ್ತೆ ಅಲ್ವಾ? ಕಾಣಿಸ್ತಿತ್ತು ಕಣ, ಈಗೇನು ಕಾಣಿಸ್ತಾನೆ ಇಲ್ಲ. ನೋಡ ನೋಡು ಹೆಂಗ್ ನೋಡಿ. ಬನ್ನಿ ಅಲ್ಲಿಗೆ ಹೋಗೋದ, ಅಲ್ಲ ಸ್ವಲ್ಪ ಇಲ್ಲಿಗೆ 1 hour later. ಚಾರ್ಜರ್ 3% ಇದೆ. ಆದ್ರೂ ಚಿಕ್ಕದೊಂದು ಫಾಲ್ಸ್ ಇದು ಗೈಸ್, ಅದು ನೋಡೋಕೆ ಚೆನ್ನಾಗೈತೆ. ಬನ್ನಿ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು.